ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸುತ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಹೆಜ್ಕೇಲ್ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 7ನೇ ವಾಕ್ಯ. ಅದರ ಬೇರಿಗೆ ಜಲಾಸಾರ ಇದ್ದದರಿಂದ ಆ ಮರವು ಎತ್ತರದಿಂದಲೂ ಕೊಂಬೆಗಳ ನೀಳದಿಂದಲೂ ಕಂಗೊಳಿಸುತ್ತಿತ್ತು. ಯಾವುದೇ ಒಂದು ಮರ ಬೆಳಿಬೇಕಾದರೂ, ಯಾವುದೇ ಒಂದು ಮರದ ಕೊಂಬೆ ಎತ್ತರವಾಗಿ ಕಂಗೊಳಿಸಬೇಕಾದರೂ ಸಹ ಅದಕ್ಕೆ ನೀರಿನ ಆಸರೆ ಬೇಕು. ಇದರ ಹಿನ್ನೆಲೆ ಬೇರೆ ಇದೆ. ಪ್ರತ್ಯೇಕವಾಗಿ ಐಗುಪ್ತದ ಒಡೆಯನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ನಾನಿಲ್ಲಿ ಇವತ್ತು ದೇವರಲ್ಲಿರುವ ಆಸರೆಯ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಅದರ ಬೇರಿಗೆ ಜಲದ ಆಸರೆ ಇದ್ದದ್ದರಿಂದ ಅದು ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಅದರ ಅರ್ಥ ಏನು ಅಂದರೆ, ನಾನು ನೀವು ಬೆಳಿಬೇಕು ಅಂತ ಹೇಳಿದ್ರೆ ದೇವರ ಆಸರೆ ನಮಗೆ ಬೇಕು. ಒಂದು ಮರಕ್ಕೆ ಬೇರುಗಳಿವೆ, ಅದು ಆಳವಾಗಿ ಹೋಗಿರ್ತದೆ. ಆಳವಾಗಿ ಹೋಗಿರುವಾಗ ನಮಗೆ ಗೊತ್ತು, ಆ ಭೂಮಿಯೊಳಗಿರುವಂತಹ ನೀರಿನ ಅಂಶವನ್ನು ಎಳೆದುಕೊಂಡು ಬರುತ್ತೆ. ಭೂಮಿಯೊಳಗಿರುವಂತಹ ನೀರಿನ ಒಂದು ಅಂಶವನ್ನು ಎಳೆದುಕೊಂಡು ಬಂದು ಅದೇನು ಮಾಡುತ್ತೆ, ಆ ಮರಕ್ಕೆ ಬೇಕಾದಂತಹ ಆ ಒಂದು ನೀರಿನ ಅಂಶ ಸಿಕ್ಕಿದಾಗ ಅದು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೇ ಮರುಭೂಮಿ ಅನುಭವದಲ್ಲಿದ್ದರೂ ಸಹ, ಮಳೆ ಇಲ್ಲದೇ ಇದ್ದರೂ ಸಹ ಭೂಮಿಯ ಆಳಕ್ಕೆ ಹೋಗಿ ಕೆಲವು ಮರಗಳು ಅಲ್ಲಿ ಎಲ್ಲಿ ನೀರಿದೆಯೋ ನೀರನ್ನು ಹುಡುಕೊಂಡು ಹೋಗುತ್ತೆ. ಈ ಬೇರುಗಳು ಹುಡುಕೊಂಡು ಹೋಗಿ ಅಲ್ಲಿಂದ ನೀರನ್ನು ಎಳ್ಕೊಂಡು ಬಂದು ಆ ಮರ ಸ್ಟ್ರಾಂಗ್ ಇರ್ತದೆ. ಹಾಗಾದರೆ ಒಂದು ಮರ ಬೆಳೆಯೋದು ನೀರಿನ ಆಸರೆಯಿಂದ. ನೀರು ಸಿಕ್ಕಿದ್ರೆ, ಸಫಿಷಿಯೆಂಟಾಗಿ ಅದಕ್ಕೆ ನೀರು ಸಿಕ್ಕಿದ್ರೆ ಅದು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ವಾಕ್ಯ ಏನು ಹೇಳುತ್ತೆ, ಅದರ ಬೇರಿಗೆ ಜಲಾಸರೆ ಇದ್ದದ್ದರಿಂದ, ಜಲದ ಆಸರೆ ಇದ್ದದ್ದರಿಂದ ಅದೇನಾಯಿತು, ಎತ್ತರವಾಗಿ ಬೆಳೆಯಿತು. ಅದರ ಕೊಂಬೆ ನೀಳವಾಗಿ ಕಂಗೊಳಿಸ್ತಾ ಇತ್ತು. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ನಾವು ಕಂಗೊಳಿಸಬೇಕು ಅಂದರೆ, ನಾವು ಬೆಳಿಬೇಕು ಅಂದರೆ ನಮಗೆ ದೇವರ ಆಶ್ರಯ ಬೇಕು, ದೇವರ ಸಹಾಯ ನಮಗೆ ಬೇಕು, ದೇವರ ಒಂದು ಜೊತೆ ನಮಗಿರಬೇಕು, ದೇವರ ಒಂದು ಸಾನ್ನಿಧ್ಯ ನಮ್ಮಲ್ಲಿರಬೇಕು, ದೇವರ ಒಂದು ಪ್ರಸನ್ನತೆ ನಮ್ಮಲ್ಲಿರಬೇಕು. ಈ ಲೋಕದಲ್ಲಿ ಅನೇಕರು ಯೋಚನೆ ಮಾಡ್ತಾರೆ, ಹಣ ಇದ್ದರೆ ಸಾಕು, ಐಶ್ವರ್ಯ ಇದ್ದರೆ ಸಾಕು, ಸ್ನೇಹಿತರಿದ್ದರೆ ಸಾಕು, ಬಂಧುಗಳಿದ್ದರೆ ಸಾಕು. ಆದರೆ ವಾಕ್ಯ ಹೇಳ್ತದೆ, ಇಲ್ಲ, ಇವೆಲ್ಲದಕ್ಕಿಂತ ಮಿಗಿಲಾಗಿ ದೇವರು ನಮಗೆ ಬೇಕು. ಮನುಷ್ಯರ ಸಹಾಯ ವ್ಯರ್ಥ ಎಂಬುದಾಗಿ ದಾವೀದ ಹೇಳ್ತಾನೆ. ಪ್ರಭುಗಳಲ್ಲಿ ಭರವಸೆ ಬಿಡಬೇಡ್ರಿ, ಮಾನವನನ್ನು ನೆಚ್ಚಬೇಡ್ರಿ, ಅವನು ಸಹಾಯ ಮಾಡ ಶಕ್ತನಲ್ಲ, ಅವನು ಸಹಾಯ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವನಿಗೂ ಒಂದು ಲಿಮಿಟೆಡ್ ಲೈಫ್ ಇದೆ, ಲಿಮಿಟೆಡ್ ಆಯಸ್ಸಿದೆ. ಅವನಿಗೆ ಅದನ್ನು ಸಹಾಯ ಮಾಡೋಕ್ಕಾಗಲ್ಲ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ನಾನು ನಿನ್ನಲ್ಲಿ ಆಶ್ರಯಿಸ್ತೇನೆ, ನಾನು ನಿನ್ನ ಮುಖವನ್ನು ನೋಡ್ತೇನೆ, ನಾನು ನಿನ್ನ ಸನ್ನಿಧಾನದಲ್ಲಿ ನನ್ನನ್ನೇ ಸಮರ್ಪಿಸ್ತೇನೆ. ನೀನು ಅದ್ಭುತ ಮಾಡುವಂತಹ ದೇವರಾಗಿದ್ದೀಯಾ, ನೀನು ಬಿಡುಗಡೆ ಕೊಡುವಂತಹ ದೇವರಾಗಿದ್ದೀಯಾ, ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರಾಗಿದ್ದೀಯಾ ಎಂಬುದಾಗಿ ಹೇಳಿ ದೇವರಲ್ಲಿ ಆಶ್ರಯಿಸುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನ ಚಿತ್ತಕ್ಕೆ ವಿಧೇಯರಾಗಿ ಆತನಲ್ಲಿ ಆಶ್ರಯಿಸಿ ಆತನ ಮುಖವನ್ನು ನೋಡುತ್ತಾ ನಾವು ಮುಂದೆ ಸಾಗುವಾಗ ನಮ್ಮನ್ನು ಬಲಪಡಿಸುವಂತಹ ಒಬ್ಬ ದೇವರಿದ್ದಾನೆ. ನಾವು ಎತ್ತರವಾಗಿ ಬೆಳಿಬೇಕು ಅಂದರೆ, ನಾವು ಮುಂದೆ ಬರಬೇಕು ಅಂದರೆ, ನಾವು ಆಶೀರ್ವಾದ ಹೊಂದಿ ಮುಂದೆ ಬರಬೇಕು ಅಂದರೆ ಅದಕ್ಕೆ ಆಶ್ರಯ ಮನುಷ್ಯರಲ್ಲ, ಅದಕ್ಕೆ ಬೇಕಾಗಿರುವಂಥ ಸಹಾಯ ಮನುಷ್ಯರಿಂದ ಅಲ್ಲ, ಅದು ದೇವರಿಂದ ನಮಗೆ ಉಂಟಾಗಬೇಕು, ದೇವರಿಂದ ನಮಗೆ ದೊರೆಯಬೇಕು. ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ಮುಂದೆ ಸಾಗುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಇವತ್ತು ನಾವು ಯಾರನ್ನು ಆಸರೆಯಾಗಿಟ್ಕೊಂಡಿದ್ದೀವಿ, ಯಾರಲ್ಲಿ ನಾವು ಆಶ್ರಯಿಸ್ತಾ ಇದ್ದೇವೆ, ಮನುಷ್ಯರನ್ನು, ದೇವರನ್ನು? ನಾವು ಯಾರನ್ನು ಭರವಸೆ ಇಟ್ಟಿದ್ದೇವೆ, ಯಾರಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ? ಮನುಷ್ಯರಲ್ಲ, ದೇವರಲ್ಲ. ನಾವು ದೇವರಲ್ಲಿ ಆಶ್ರಯಿಸಿದ್ರೆ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಬಲಪಡಿಸ್ತಾನೆ. ನಮಗೆ ಆ ಒಂದು ಮರದ ವಿಷಯ ನೋಡುವಾಗ ನೀರೆಲ್ಲಿದೆ ಅಂತ ನಮಗೆ ಕಾಣಿಸಲ್ಲ, ಆದರೂ ಮರ ಬೆಳೀತಾನೆ ಇರುತ್ತೆ. ಎಷ್ಟೋ ನಮ್ಮ ಮನೆಗಳಲ್ಲಿ ಗಿಡಗಳಿಗೆ ನೀರು ಹಾಕ್ತೀವಿ, ಮರಕ್ಕೆ ನೀರು ಹಾಕ್ತೀವಿ, ಸರಿಯಾಗಿ ಬೆಳೆದೇ ಇರಲ್ಲ. ಆದರೆ ಕಾಡುಗಳಲ್ಲಿ
ಅನೇಕ ಸ್ಥಳಗಳಲ್ಲಿ ನೋಡ್ತೀವಿ, ರೋಡ್ ಸೈಡಲ್ಲೆಲ್ಲ ಮಳೆನೇ ಇರಲ್ಲ. ಅದು ಮಾತ್ರ ಅಲ್ಲ, ನೀರು ಯಾರೂ ಆಗ್ತಾ ಇರಲ್ಲ. ಆ ಮರಗಳು ಚೆನ್ನಾಗಿ ಬೆಳೀತಾ ಇರುತ್ತೆ. ಕಾರಣ ಏನು ಗೊತ್ತಾ? ಅದರ ಬೇರು ಆಳಕ್ಕೆ ಇಳಿದೋಗಿರುತ್ತೆ. ಅದರ ಬೇರು ಆಳಕ್ಕೆ ಇಳಿದೋಗಿ ಅದು ಅಲ್ಲಿ ನೀರನ್ನು ಎಳ್ಕೊಂಡು ಬಂದು ಅದು ಬೆಳೀತಾ ಇರುತ್ತೆ. ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ನಮ್ಮ ಆಸರೆ ಮನುಷ್ಯರಾಗಿರಬಾರ್ದು. ನಮ್ಮ ಆಸರೆ ಈ ಲೋಕದ ನಮ್ಮ ಕೆಲಸ ಆಗಿರಬಾರ್ದು, ನಮ್ಮ ಸಂಬಳವಾಗಿರಬಾರ್ದು. ನಮ್ಮ ಆಸರೆ ದೇವರಾಗಿರಬೇಕು. ನಾವು ದೇವರಲ್ಲಿ ಆಸರೆ ಇಡೋದಾದರೆ, ದೇವರಲ್ಲಿ ಆಶ್ರಯಿಸುವುದಾದರೆ ನಾವು ಎತ್ತರವಾಗಿ ಬೆಳೆಯುವುದಕ್ಕೆ, ಮುಂದೆ ಬರುವುದಕ್ಕೆ, ನಾವು ಕಂಗೊಳಿಸುವಂಥ ರೀತಿಯಲ್ಲಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನಾವು ಆಶ್ರಯಿಸುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ಆತನಲ್ಲಿ ನಾವು ಆಶ್ರಯಿಸೋಣ, ಆತನ ಮುಖವನ್ನು ನೋಡೋಣ, ಆತನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ. ನಾವು ನಿನ್ನಲ್ಲಿ ಆಶ್ರಯಿಸಿ ನಿನ್ನ ಮುಖವನ್ನು ನೋಡುತ್ತಾ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಚಿತ್ತದ ಮೇರೆಗೆ ನಮ್ಮನ್ನು ನಡೆಸಪ್ಪ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.